ಆವತ್ತೇನಾಗುತ್ತೆ, ತಾತಯ್ಯನವ್ರ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಿರುತ್ತೆ. ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಸರ್. ಹೋದಾಗ ನಮ್ಮ ಕಾಂಗ್ರೆಸ್ ಪಕ್ಷದ MLC ಆದಂಥ MRM ಸೀತಾರಾಮ್ ಸಾಹೇಬರು ಮೊದಲೇ ತಾತಯ್ಯನವ್ರಿಗೆ ಪುಷ್ಪ ಅರ್ಚನೆ ಮಾಡಿ ಸ್ಪೀಚ್ ಮಾಡೋರು ಇನ್ನೂ ಇಳಿದು ಬರ್ತಾ ಇರಬೇಕಾದ್ರೆ ಆವತ್ತು ಕಾರ್ಯಕ್ರಮದಲ್ಲಿ ಯಾರು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ದ ಆ ವ್ಯಕ್ತಿ ಅಂದರೆ PC ಮೋಹನಣ್ಣವ್ರ ಜೊತೆ ಕಳೆದ 10 ವರ್ಷದಿಂದ ಬಲಗೈ ಬಂಟನಾಗಿದ್ದಾನೆ. ಆ ವ್ಯಕ್ತಿ ಸೀತಾರಾಮ್ ಸಾಹೇಬ್ರು ಹಿಂಗೆ ಹೋಗ್ತಾ ಇರಬೇಕಾದ್ರೇ ಮೈಕಲ್ ಬಂದು ಬಲಿಜ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿರೋದು BJP, PC ಮೋಹನ್ ಅವರು ಅಂತ ಜೋರಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಕನ್ನಡ ಕಲ್ಚರ್ ಡೆವಲಪ್ಮೆಂಟು ಜಾಯಿಂಟ್ ಡೈರೆಕ್ಟ್ರು ಸರ್ ರಾಜಕಾರಣ ಮಾತಾಡ್ಬಿಟ್ಟು ಇಳಿದೋಗಿ ಅಂತ ಆ ವ್ಯಕ್ತಿನ ಸೆಕೆಂಡ್ ರೋಲ್ಲೋ ಕೂರಿಸ್ತಾರೆ. ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು ಹಿಂಗೆ. ಒಬ್ಬ ಹಿರಿಯ MS ರಾಮಯ್ಯ ಕುಟುಂಬದ ಕುಡಿ ಇಳಿದು ಹೋಗ್ತಾ ಇರಬೇಕಾದ್ರೆ ಇವರು BJP ಮತ್ತು PC ಮೋಹನಣ್ಣ ಗುಣಗಾನ ಮಾಡಿದ್ರು. ಅಲ್ಲೇ ನಾನು ಆಯೋಜಕರಿಗೆ ಹೇಳಿದೆ, ನೋಡಿ ಇದು ಸರ್ಕಾರಿ ಕಾರ್ಯಕ್ರಮ, ನಿಮ್ಮ ಭಜನೆಯ ಕಾರ್ಯಕ್ರಮ ಅಲ್ಲ. ನಿಮ್ಮ ಭಜನಾ ಮಂಡಳಿ ಏನು ಇಟ್ಕೊಂಡಿದ್ರು ಬೇರೆ ಕಡೆ ಭಜನೆ ಮಾಡ್ಕೊಳ್ಳಿ, ಬೇಕಾದ್ರೆ ನಾವು ಬಂದು ಹೋಗ್ತೀವಿ ನಿಮ್ಮ ಭಜನೆ ಕೇಳೋದಕ್ಕೆ ಅಂತೀನಿ. ಅದಾದಮೇಲೆ ವೇಣುಗೋಪಾಲ್ ಅನ್ನೋರು ಬಾಲ್ಡ್ವಿನ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಭಾಷಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 10-12 ನಿಮಿಷ ಭಾಷಣದಲ್ಲಿ ಯಡಿಯೂರಪ್ಪನವರು ಆ ಅವತಾರನಂತೆ, ಬೊಮ್ಮಾಯಿಯವರು ಈ ಅವತಾರನಂತೆ. ನಾನು ಆ ಪದ ಯಾವ ಅವತಾರ ಅಂತ ಪದ ಬಳಸಲ್ಲ, ಯಾಕೆಂದರೆ ನಾನು ಕಂಪೇರ್ ಮಾಡೋಕ್ಕೆ ರೆಡಿ ಇಲ್ಲ. ಆ ಅವತಾರ ಈ ಅವತಾರ ಅಂತಾರೆ. ಕೈವಾರ ತಾತನೆಯವ್ರ ಬಗ್ಗೆ ಮ್ಯಾಟ್ರೇ ಇಲ್ಲ, ಬರೀ BJP ಗುಣಗಾನ ಮಾತಾಡ್ತವರು ಕಾಂಗ್ರೆಸ್ ಪಾರ್ಟಿ ಏನೂ ಮಾಡಿಲ್ಲ ಅನ್ನೋ ಥರ ಮಾತಾಡ್ತಾರೆ. ಆದರೂ ಸುಮ್ಮನೆ ಇದ್ದೆ. ಸಮುದಾಯದ ಕಾರ್ಯಕ್ರಮ, ಸಮುದಾಯದವ್ರು ಗೌರವ ಕೊಟ್ಟು ನಾನು ಸ್ಪೀಚ್ ಮಾಡೋಕ್ಕೆ ಎದ್ದೇಳ್ತೀನಿ. ನಂದೊಂದು 7-8 ನಿಮಿಷ ಸ್ಪೀಚ್ ನೋಡಿ, ನಮ್ಮ ಸಮುದಾಯದ ಮಕ್ಕಳಿಗೆ ನಾನು 2A ತರ್ತೀನಿ. ನಾನು ಇವತ್ತು ನಮ್ಮ ಸಮುದಾಯದ ಮಕ್ಕಳಿಗೆ, ಸಮುದಾಯದವ್ರಿಗೆ ಹೇಳ್ತೀನಿ, ಅಣ್ಣ ನನ್ನ ಮೇಲೆ ನಂಬಿಕೆ ಇಡಿ, 2A ನಾನು ತರ್ತೀನಿ ಸಮುದಾಯಕ್ಕೆ. ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತರೆಗೂ ನಾನೊಂದು 10 ಸಲ ಭೇಟಿ ಮಾಡಿರ್ತೀನಿ. ಬ್ಯಾಕ್ವರ್ಡ್ ಕಮಿಷನ್ ಮೀಟಿಂಗಲ್ಲಿ ಸಾಹೇಬ್ರಿಗೆ ಹೇಳಿದ್ದೀನಿ, ಸರ್ ನಮ್ಮ ಭವಿಷ್ಯದ ಪ್ರಶ್ನೆ ಸರ್, ನಮ್ಮ ಮಕ್ಕಳಿಗೆ 2A ಬೇಕು ಅಂದರೆ ಸಾಹೇಬರು ಸಕಾರಾತ್ಮಕವಾಗಿದ್ದಾರೆ. ಎಲ್ಲರೂ ಸಹಕಾರ ತಗೊಂಡು 2A ನಾನು ತರ್ತೀನಿ, ಅದು ನನ್ನಿಂದನೇ ಸಾಧ್ಯ, ನನ್ನ ಸಮುದಾಯದ ಮಕ್ಕಳಿಗೆ ತರ್ತೀನಿ. ನಾನು ಈ ಮಾತಾಡಿದೆ, 2A ನಾನು ತರ್ತೀನಿ ಅಂದಿದ ತಕ್ಷಣ ಪಾಪ PC ಮೋಹನಣ್ಣ ಬಲಗೈ ಬಂಟನಿಗೆ ಅದೇನಾಯಿತೋ ಏನೋ, ನನಗೆ ಒಳ್ಳೆ ಹೆಸರು ಬಂದುಬಿಡುತ್ತೆ 2A ತಂದುಬಿಟ್ರೆ ಅಂತ ಎದ್ದು ನಿಂತ್ಕೊಂಡು ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಆದ. ಬ್ಯಾಂಕ್ ಚುನಾವಣೆ, ಬ್ಯಾಂಕ್ ಎಲೆಕ್ಷನ್ನು, 23ನೇ ತಾರೀಕು ಚುನಾವಣೆ ನಡಿಬಾರ್ದು ಅಂತ ಕೋರ್ಟಿಗೆ ಸ್ಟೇಗೆ ಹೋಗಿರೋದ PC ಮೋಹನಣ್ಣವ್ರ ಬಣ. ನಾನು ಕನಿಷ್ಠ ಒಂದು 20 ಸಲ ಸರ್ ಕುತ್ಕೊಳ್ಳಿ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು, ಹಣ ಕುತ್ಕೊಳ್ಳಿ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು, ಹಣ ಕುತ್ಕೊಳ್ಳಿ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮ್ ಅಂದರೆ ನನ್ನನ್ನು ಮಾತಾಡೋಕ್ಕೆ ಬಿಡಬಾರ್ದು ಅಂತ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರು. ನಾನೊಂದು ಪದ ಅಂದೆ, ನಿಮ್ಮ ಅಪ್ಪಂದಲ್ಲ ಸರ್ಕಾರ ಕುತ್ಕೋ, ಇದು ಸಿದ್ದರಾಮಯ್ಯನ ಸರ್ಕಾರ ಅಂತ. ಈ ಸ್ಟೇಟ್ಮೆಂಟ್ ಮೇಲೆ ನಾನು ಮತ್ತೆ ನಿಲ್ತಿದ್ದೀನಿ. ಸಿದ್ದರಾಮಯ್ಯನವ್ರ ಸರ್ಕಾರ ಕರೆಕ್ಟ್. ನಿಮ್ಮಪ್ಪಂದು ಅನ್ನೋ ಪದ ಅನ್ಪಾರ್ಲಿಮೆಂಟ್ರಿ ಅಲ್ಲ. ನಿಮ್ಮಪ್ಪಂದು ಅನ್ನೋ ಪದ ಕಾಯಿನ್ ಮಾಡಿದ್ದೇ BJPಯವರು. ಅದರ ಸೃಷ್ಟಿಕರ್ತರು CT ರವಿ ಅವರು, ಯತ್ನಾಳ್ ಅವರು, ಅಶೋಕ್ ಅವರು, ವಿಜೇಂದ್ರ ಅವರು. ನಿಮ್ಮಪ್ಪಂದ ಅನ್ನೋ ಪದನ ಇದೇ ಅಸೆಂಬ್ಲಿಯಲ್ಲಿ 100 ಬಾರಿ BJPಯವರು ಸೃಷ್ಟಿ ಮಾಡಿ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳ್ತಾರೆ, ಸಭ್ಯತೆಯ ಪಾಠ ಸಭ್ಯತೆ ಅಲ್ಲ ಅಂತ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮ್ಮ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಫಸ್ಟು ನೀವು ನನಗೆ ಸಭ್ಯತೆಯ ಪಾಠ ಹೇಳಿಕೊಡುವ ಮುನ್ನ ನಿಮ್ಮದೇ ಪಕ್ಷದ CT ರವಿ ಅವ್ರಿಗೆ, ಯತ್ನಾಳ್ ಅವ್ರಿಗೆ, R ಅಶೋಕ್ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಸಭ್ಯತೆ ಕಲಿಸ್ಕೊಡಿ ಸಾರ್. ಅವರು ಸಭ್ಯತೆ ಕಲಿತ ಮೇಲೆ ನೀವು ನನಗೆ ಹೇಳಿ, ಪ್ರದೀಪು ನೋಡಪ್ಪ ನಮ್ಮ ಪಾರ್ಟಿಯವ್ರಿಗೆ ಸಭ್ಯತೆ ಹೇಳ್ಕೊಟ್ಟಿದ್ದೀನಿ, ನೀನು ಕಲೀರಿ ಅಂತೇಳಿ ಸರ್. ನಾನು ಸಭ್ಯತೆ ಕಲಿತೀನಿ, ನೀವು ಹಿರಿಯ ರಾಜಕಾರಣಿಗಳು. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಸಭ್ಯ ರಾಜಕಾರಣಿ ಅಂದರೆ ಏನು ಅಂತ ನಾನು ಗೂಗಲ್ ಮಾಡಿ ನೋಡಿದೆ. ನೀವು ಸಭ್ಯತೆ ಬಗ್ಗೆ ಮಾತಾಡಿದ್ರಲ್ಲ, ಯಾಕೆಂದರೆ ಹಿರಿಯರು ಒಂದು ಪದ ಬಳಸಿದ್ರೆ ಗೂಗಲ್ ಸರ್ಚ್ ಮಾಡಿ ನಾನು ಕೆಲವು ನಿಘಂಟುಗಳನ್ನ ತಗೊಂಡು ನೋಡಿದೆ. ಸಭ್ಯತೆ ಅಂದರೆ ಜನಕ್ಕೆ ಮಾಡಿದ ಒಳ್ಳೆಯದನ್ನು ಜನರ ಮುಂದೆ ಹೇಳಬೇಕು. ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ, PC ಮೋಹನಣ್ಣನ್ನ, ಕರ್ನಾಟಕದ ಅಷ್ಟೂ BJP ಸಂಸದರನ್ನು ಸಭ್ಯತೆಯೇ ಅಂತ ಹೇಳಿಕೊಳ್ಳುವವರನ್ನ, ಸರ್ ನೀವು ಜನಕ್ಕೆ ಏನು ಮಾಡಿದ್ದೀರಾ ಅನ್ನೋ ರಿಪೋರ್ಟ್ ಕಾರ್ಡನ್ನು ಜನರ ಮುಂದೆ ಇಡಿ ಅಂತ ವಿನಂತಿಸ್ತೀನಿ. ಕರ್ನಾಟಕ BJPಯವರು ಹೇಳಿದ್ದಾರೆ ನಾನು ಆಕ್ಸಿಡೆಂಟಲ್ MLA ಅಂತ. ಓಕೆ, BJPಯವರು ನೀವೇನು ಕರೆದಿದ್ದೀರಾ ನೋಡ್ರಪ್ಪ, ಮತ್ತು ಎಲ್ಲ BJP ಫಾಲೋಯರ್ಸು, BJP ಪೇಡ್ ಆರ್ಟಿಸ್ಟ್ಗಳು, BJP ಗಾನಾ ಬಜಾನಾ ಟೀಮ್ ಸದಸ್ಯರು
ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಈಗ ನಿಮ್ಮ ಸಂಸದರು ಆಯ್ಕೆ ಆಗಿದ್ದಾರಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬರು, ಮೋಹನ್ ಅಣ್ಣ ಎಲ್ಲರೂ ಇದ್ದಾರಲ್ಲ, ಅವರೆಲ್ಲರೂ ಏನು ಕೆಲಸ ಮಾಡಿದರೋ ಅದನ್ನು ಮಾಧ್ಯಮದ ಮುಂದೆ ಆನ್ ಪೇಪರ್ ಇಡಕ್ಕೆ ಕೇಳಿ. ನಾನು ಕರ್ನಾಟಕದ ಎಲ್ಲ BJP ಸಂಸದರಿಗೆ ಸವಾಲಾಗ್ತಿದ್ದೀನಿ. ಕಳೆದ 1.5 ವರ್ಷದಲ್ಲಿ ಚಿಕ್ಕಬಳ್ಳಾಪುರದ ಶಾಸಕನಾದ ನಾನು ಜನಕ್ಕೆ ಏನು ಒಳ್ಳೇದು ಮಾಡಿದ್ದೀನಿ ಅಂತ ಅತಿ ಶೀಘ್ರದಲ್ಲೇ, ಈಗ ನಾನು 4-5 ದಿನ ಅವ್ರಿಗೆ ಟೈಮ್ ಕೊಡಬೇಕಾಗುತ್ತೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ, ಮೋಹನ್ ಅಣ್ಣನಿಗೆ, ಅವರು ಡೆಲ್ಲಿಯಿಂದ ಬಂದು ನನ್ನ ಮೇಲೆ ಡೆಲ್ಲಿಗೆ ಹೋಗಿ ದೂರ ಹೇಳಿ, ಅವರೊಂದು ಮೀಟಿಂಗ್ ಮಾಡಿ, BJP ಪೇಡ್ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಪುಷ್ ಮಾಡಿ, ಇದಕ್ಕೆಲ್ಲ ಟೈಮ್ ಬೇಕು. ಸೊ ಮುಂದಿನ ವಾರ ನಾನು ನನ್ನ ರಿಪೋರ್ಟ್ ಕಾರ್ಡನ್ನು ಮಾಧ್ಯಮದ ಮುಂದೆ ಆನ್ ಪೇಪರ್ ನಾನು ಏನು ಮಾಡಿದ್ದೀನಿ ಅಂತ ಮಾಧ್ಯಮದ ಮುಂದೆ ನನ್ನ ರಿಪೋರ್ಟ್ ಕಾರ್ಡನ್ನು ಪಬ್ಲಿಷ್ ಮಾಡೋ ತಾಕತ್ತು, ಗಟ್ಸು ನನಗಿದೆ. ನೀವೇನು ಜನಕ್ಕೆ ಒಳ್ಳೇದು ಮಾಡಿದ್ದೀರಾ ಅಂತ ಪಬ್ಲಿಷ್ ಮಾಡೋ ಗಟ್ಸು, ತಾಕತ್ತು ಕರ್ನಾಟಕದ BJP ಅವ್ರಿಗಿದೆಯಾ? ಇದ್ದರೆ ಹೇಳಿ. BJP ಪೇಡ್ ಆರ್ಟಿಸ್ಟ್ಗಳಿಗೆ, BJP ಗಾನ ಭಜಾನ ಮಂಡಳಿಯ ಸದಸ್ಯರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸಂಸದರು ಅದೇನು ಮಾಡಿದಾರೋ ಜನರ ಮುಂದೆ ಇಡಕ್ಕೆ ಹೇಳ್ರಪ್ಪ. ನಾನು ಮುಂದಿನ ವಾರ ನನ್ನ ರಿಪೋರ್ಟ್ ಕಾರ್ಡ್ ಜನರ ಮುಂದೆ ಇಡ್ತಿದ್ದೀನಿ. ಪ್ರಹ್ಲಾದ್ ಜೋಶಿ ಸರ್, ನೀವು ತುಂಬ ಸಭ್ಯತೆಯ ರಾಜಕಾರಣಿ, ನಿಮ್ಮ ರಿಪೋರ್ಟ್ ಕಾರ್ಡನ್ನು ನಾನು ಬಯಸ್ತಿದ್ದೇನೆ. PC ಮೋಹನಣ್ಣ, ನಿಮ್ಮ ರಿಪೋರ್ಟ್ ಕಾರ್ಡನ್ನು ನಾನು ಬಯಸ್ತಿದ್ದೇನೆ. ಪ್ಲೀಸ್ ಸರ್, ನೋಡಿ, ಜನತೆ ಜಡ್ಜ್ ಮಾಡಿ. ಅವ್ರು ಒಳ್ಳೇದು ಮಾಡಿದ್ದಿದ್ರೆ ಜನರ ಮುಂದೆ ಹೇಳಿ, ಇಲ್ಲ ಖಾಲಿ ಇದ್ದರೂ ಖಾಲಿ ಪೇಪರ್ ತೊಗೊಂಬಂದೆ ಕೊಡಿ ಮೀಡಿಯಾದವ್ರಿಗೆ, ಈಗಪ್ಪ ಏನೂ ಮಾಡಿಲ್ಲ ಅಂತ. ನಾನೇನು ಮಾಡಿದ್ದೀನಿ ಅಂತ ಸಾವಿರಾರು ಪುಟಗಳ ಆನ್ ಪೇಪರ್ ಫ್ಯಾಕ್ಟ್ಸ್ನ ಕರ್ನಾಟಕದ ಮುಂದೆ ಇಡ್ತೀನಿ. ನನಗೆ ಗಟ್ಸ್ ಇದೆ, ನಾನು ಜನಕ್ಕೆ ಏನು ಒಳ್ಳೇದು ಮಾಡಿದ್ದೀನಿ ಅಂತ ಹೇಳೋ ಗಟ್ಸ್. ವೆದರ್ ದ ಕರ್ನಾಟಕ BJP ಹ್ಯಾಸ್ ದ ಸೇಮ್ ಗಟ್ಸ್ ಟು ಟೆಲ್ ಇನ್ ಫ್ರಂಟ್ ಆಫ್ ದ ಪೀಪಲ್ ವಾಟ್ ಹ್ಯಾವ್ ಡನ್ ಟು ದ ಪೀಪಲ್ ಆಫ್ ಕರ್ನಾಟಕ. ಇಷ್ಟು ಕಥೆಯ ಸಾರಾಂಶ. ಕರ್ನಾಟಕ BJPಗೆ ಹೇಳ್ತಾ ಇದ್ದೇನೆ, ಯುದ್ಧ ಮುಂದುವರಿಯಲಿದೆ. ನಿಮ್ಮ ಅಂಜಿಕೆಗೆ, ನಿಮ್ಮ ಪೇಡ್ ಕಾಮೆಂಟ್ಗಳಿಗೆ, ಪೇಡ್ ಗಾನ ಭಜಾನ ಮಂಡಳಿಯವರು ಅದೇನಂದ್ರೂ ತಟ್ಕೊಳ್ಳೋ ದಮ್ಮಿದೆ ಗುರು ನನಗೆ. ಕರ್ನಾಟಕ BJP ವರ್ಸಸ್ ಪ್ರದೀಪ್ ಈಶ್ವರ್ ಯುದ್ಧ ಮುಂದುವರಿಯಲಿದೆ. ನಾನಂತೂ ನಿಲ್ಲಿಸಲ್ಲ, ನಿಲ್ಲಿಸೋ ಜಾಯಮಾನ ನಂದಲ್ಲ. ನಾನು ಆಕ್ಸಿಡೆಂಟಲ್ MLA ಅಲ್ಲ. ಕರ್ನಾಟಕ BJP ತುಂಬ ಕಾನ್ಫಿಡೆಂಟ್ ಇರೋ MLA, ಆತ್ಮವಿಶ್ವಾಸದ MLA. ನಿಮ್ಮ ಹತ್ರ ಬಂಡವಾಳ ದುಡ್ಡೇನೋ, ನನಗಿರೋದೇ ಧೈರ್ಯ ಅನ್ನೋ ಬಂಡವಾಳ, ಕಾನ್ಫಿಡೆನ್ಸ್ ಅನ್ನೋ ಬಂಡವಾಳ. ಕರ್ನಾಟಕದ BJP IT ಸೆಲ್ ಅವರು ನೆಟ್ಟಿಗೆ ಟ್ವೀಟ್ ಆದರೂ ಮಾಡೋಕ್ಕೆ ಬರುತ್ತಾ ನಿಮಗೆ? ಎಲ್ಲ ನಿರುದ್ಯೋಗಿಗಳಾಗೋಗ್ಬಿಟ್ಟಿದ್ದೀರಾ ನೀವು. ಮತ್ತೆ ನಿಮ್ಗೆ ಉದ್ಯೋಗ ಸಿಗಲಿ ಅಂತ ವಿನಂತಿಸ್ತೇನೆ. ಥ್ಯಾಂಕ್ ಯು ಸರ್.